ಮೆಂಬರ್ಶಿಪ್ ಅದಾವ ಮೆಂಬರ್ಶಿಪ್ ಅಂದ್ರೆ ನಾ ಇನ್ನೊಂದ್ಸಲ ತಡಿ ಅದು ಹೋಗ್ಲಿ ಸೌಂಡ್ ಬರ್ತೈತಿ ಅಂದ್ರೆ ಇಂಡಿಯಾಗ everyone, welcome back to my channel. ಹೆಂಗದೀರಿ ಎಲ್ಲರೂ? ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೋತೇನೆ. ಯಾರು ಹೊಸದಾಗಿ ನನ್ನ ವೀಡಿಯೋಸ್ ನೋಡಾಕ್ತೀರಿ, ನನ್ನ ಹೆಸರು ಮೇಘ, ನಾ US ಸೆಂಟ್ರಲ್ ಕನ್ನಡ ವ್ಲಾಗ್ಸ್ ಮಾಡ್ತೇನೆ. ನಾ ಇವತ್ತಿನ ವ್ಲಾಗ್ದಾಗ ನಿಮ್ಮೆಲ್ಲರಿಗೂ ಕಾಸ್ಕೋ ತೋರಿಸ್ಕೊಡ್ತೇನೆ. ನನ್ನ ಹಿಂದೇನು ನೀವು ನೋಡಾಕ್ತಿರಲ್ಲ, ಇದು ಕಾಸ್ಕೋ ಹೋಲ್ಸೇಲ್ ಸೂಪರ್ ಮಾರ್ಕೆಟ್. ಬೆಂಗಳೂರದಾಗ ಹೆಂಗೆ ಮೆಟ್ರೋ ಸೂಪರ್ ಮಾರ್ಕೆಟ್ ಐತಿ, ಸೇಮ್ ಅದೇ ರೀತಿ ಮೆಟ್ರೋದಾಗ ಹೆಂಗೆ ನಿಮಗೆ ಮೆಂಬರ್ಶಿಪ್ ಇಲ್ಲದೆ ಎಂಟ್ರಿ ಇರೋಂಗಿಲ್ಲ, ಇಲ್ಲೂ ಸೇಮ್ ಮೆಂಬರ್ಶಿಪ್ ಇರಬೇಕು. ಇದು ಮೆಂಬರ್ಶಿಪ್ ಕಾರ್ಡ್. ಟೂ ಟೈಪ್ಸ್ ಆಫ್ ಮೆಂಬರ್ಶಿಪ್ ಅದಾವ, ಒಂದು ಎಕ್ಸಿಕ್ಯೂಟಿವ್, ಒಂದು ಗೋಲ್ಡ್. ಎಕ್ಸಿಕ್ಯೂಟಿವ್ $120 ಇರ್ತಿ, ಗೋಲ್ಡ್ $60 ಆ್ಯನ್ಯುವಲಿ ಇರ್ತೈತಿ. ಸೊ ವಿತೌಟ್ ದಿಸ್ ಎಂಟ್ರಿ ಇರೋಂಗಿಲ್ಲ. ಕಾಸ್ಕೋ ಐತಲ್ಲ, ಇಡೀ USA ದಾಗ 558 ಕಾಸ್ಕೋಸ್ ಅದಾವ ಮತ್ತು ಇಡೀ ವರ್ಲ್ಡ್ ವೈಡ್ 804 ಕಾಸ್ಕೋ ಅದಾವ. ನಿಮ್ಗೆ ಎವ್ರಿ 30 to 35 ಮೈಲ್ಸ್ದಾಗ ಒಂದು ಕಾಸ್ಕೋ ಇರೋದೈತಿ. ಸೊ ಅಷ್ಟು ಪಾಪ್ಯುಲರ್ ಐತಿ. ಆಮೇಲೆ ಇನ್ನೇನೇನು ಸಿಗ್ತಾರೆ ಅಂದ್ರೆ ಫರ್ನಿಚರ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಐಟಮ್ಸ್, ಹಣ್ಣು, ಫ್ರೆಶ್ ವೆಜಿಟೇಬಲ್ಸ್, ಒಂದು ಫಾರ್ಮಸಿನೂ ಐತಿ. ಸೊ ನಿಮ್ಗೆ ಈ ಬ್ಲಾಗ್ದಾಗ ತೋರಿಸ್ತೇನೆ ಏನು ಸಿಗ್ತೈತಿ, ಏನು ಸಿಗೋಂಗಿಲ್ಲ ಅಂತ ಹೇಳಿ. ಲೆಟ್ಸ್ ಗೋ. ಸೊ ನೀವು ನೋಡ್ಬೋದು ಕಾರ್ಟಿನ ಸೈಜ್ ಎಷ್ಟು ದೊಡ್ಡದೈತಿ. ಬಾರ್ಯಾಡಿಲ್ಲಾಗೆಲ್ಲ ಇಷ್ಟು ದೊಡ್ಡದಿರೋದಿಲ್ಲ ಕಾರ್ಟ್ ಸೈಜ್, ಬಿಕಾಸ್ ಇಲ್ಲಿ ಎಲ್ಲ ಐಟಮ್ ಬಲ್ಕ್ದಾಗ ಸಿಗ್ತಾವೆ. ಶೆಲ್ ತೊಗೋಬೇಕಂದ್ರೆ ಇಷ್ಟು ತೊಗೋಬೇಕು, 1-2 ಸಿಗೋಂಗಿಲ್ಲ. ಅದಕ್ಕೆ ಕಾರ್ಟ್ ಸೈಜು ಅಷ್ಟು ದೊಡ್ಡದು ಮಾಡಿರ್ತಾರೆ. ಸ್ಟೋರ್ ಎಂಟರ್ ಆದ ತಕ್ಷಣ ನಿಮಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ಆಮೇಲೆ ಕಿಚನ್ ಅಪ್ಲಯನ್ಸಸ್ ಎಲ್ಲ ನೋಡಕ್ಕೆ ಸಿಗ್ತೈತಿ. ನೀವು ಇಲ್ಲಿ ನೋಡ್ಬೋದು ಫ್ರಿಜ್, ವಾಷಿಂಗ್ ಮಿಷಿನ್, ಆಮೇಲೆ ಗ್ಯಾಸ್ ಸ್ಟವ್ ಇಟ್ಟಾರ. ಇಲ್ಲಿ ಜನ ಮೋಸ್ಟ್ಲಿ ಎಲೆಕ್ಟ್ರಿಕ್ ಸ್ಟವ್ನ ಪ್ರಿಫರ್ ಮಾಡ್ತಾರೆ. ಸೊ ಗ್ಯಾಸ್ ಸ್ಟವ್ ಕಡಿಮೆ ನೋಡಕ್ಕೆ ಸಿಗೋದು. ಕಾಸ್ಕೋದಾಗ ಇನ್ನೊಂದು ಏನಂದ್ರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಭಾಳ ಕಡಿಮೆಗೆ ಸಿಗ್ತಾವೆ ನಿಮ್ಗೆ ಕಂಪೇರ್ ಟು ಬೇರೆ ಕಡೆ ಅಲ್ಲ. ಇದು TV ಏನು ನೋಡಾಕ್ತೀರಿ 77 ಇಂಚಿಂದ ಐತಿ, $3,500 ಐತಿ. ಇಂಡಿಯನ್ ರುಪೀಸ್ ಪ್ರಕಾರ ಹೇಳ್ಬೇಕಂದ್ರೆ 2.5 ಲಕ್ಷ ಆಗ್ತದೆ ಅಪ್ರಾಕ್ಸಿಮೇಟ್ಲಿ. ಭಾಳ ಮಸ್ತ್ ಐತೆ TV. ಸೊ ಇಲ್ಲೆಲ್ಲ ಬಂದ್ರೆ ನೀವು ಮೊಬೈಲ್ ಸೆಕ್ಷನ್ ನೋಡ್ಬೋದು. ಐಫೋನ್ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು, ಎಲ್ಲ ಮೊಬೈಲ್ಸ್ ಇಟ್ಟಾರ. ಆಮೇಲೆ ಲೇಟೆಸ್ಟ್ ಮೊಬೈಲು ಇಟ್ಟಿರ್ತಾರೆ. ಆಮೇಲೆ ಸ್ಮಾರ್ಟ್ ವಾಚಸ್ ಇದೆಲ್ಲ, ಆಮೇಲೆ ಏರ್ಪಾಡ್ಸ್ ಇಟ್ಟಿರ್ತಾರೆ. ಸೊ ನೀವೆಲ್ಲ ನೋಡ್ಬೋದು. ಇದೆಲ್ಲ ಜ್ಯುವೆಲರಿ ಸೆಕ್ಷನ್. ಆಮೇಲೆ ಎಕ್ಸ್ಪೆನ್ಸಿವ್ ವಾಚ್ ಇಟ್ಟಿರ್ತಾರೆ, ಆಮೇಲೆ ಡೈಮಂಡ್ ಸೆಟ್ಸ್ ಇಟ್ಟಿರ್ತಾರೆ. ನಂಗೆ ಏನೋ ಒಂದು ಸರ್ಪ್ರೈಸಿಂಗ್ ಅನ್ನಿಸ್ತಿದ್ರಾಗ ಏನಂತ ತೋರಿಸ್ತೇನೆ ಬರ್ರಿ. ಸೊ ಅಲ್ಲಿ ನೀವು ನೋಡ್ಬೋದು, ಒಂದು ಇಯರಿಂಗಿಗೆ $7,999 ಐತಿ. ಸೊ ಅಪ್ರಾಕ್ಸಿಮೇಟ್ಲಿ 6 lakh ಒಂದು ಪೇರ್ ಆಫ್ ಇಯರಿಂಗಿಗೆ. ಇದೆಲ್ಲ ಫರ್ನಿಚರ್ ಸೆಕ್ಷನ್. ನೀವಿಲ್ಲಿ ಸೋಫಾ, ಡೈನಿಂಗ್ ಟೇಬಲ್, ಕ್ಲಾಸೆಟ್, ಸೈಡ್ ಟೇಬಲ್, ಆಮೇಲೆ ಮ್ಯಾಟ್ರಸಸ್ ಎಲ್ಲ ನಿಮಗಿಲ್ಲಿ ಸಿಗ್ತಾವ. ಇನ್ನೊಂದು ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ನೀವಿಲ್ಲಿ ನೋಡ್ಬೋದು, ಸಮ್ಮರ್ಸಿಗೆ ಅಂತ ಹೇಳಿ ಚೇರ್ಸ್ ಮತ್ತು ಈ ಕಡೆ ಫ್ಯಾನ್ಸ್ ಇಟ್ಟಾರ. ಇದು ಸಮ್ಮರ್ ಮುಗಿದ್ಮೇಲೆ ವಿಂಟರಿನ ಪ್ರಾಡಕ್ಟ್ಸ್ ಇರ್ತಾರೆ. ಸೊ ಸೀಸನಲ್ ಪ್ರಕಾರ ಇವರು ಪ್ರಾಡಕ್ಟ್ಸ್ ಅಪ್ಡೇಟ್ ಮಾಡ್ತಿರ್ತಾರೆ. ಕಾಸ್ಕೋದಾಗ ನನ್ನ ಫೇವ್ರೇಟ್ ಪಾರ್ಟ್ ಕ್ಲೋತಿಂಗ್. ಭಾಳ ಮಸ್ತ್ ಇರ್ತಾವೆ ಮತ್ತು ಕಡಿಮೆ ರೇಟ್ದಾಗ ಇರ್ತಾವೆ. ವೆರೈಟೀಸ್ ಅದು ಕಮ್ಮಿ ಇರ್ತಾವೆ, ಬಟ್ ಸ್ಟಿಲ್ ಭಾಳ ಚಲೋ ಇರ್ತಾವೆ. ನಿಮಗೂ ತೋರಿಸ್ತೇನೆ ಬರ್ರಿ. ಆಮೇಲೆ ಇನ್ನೊಂದೇನೋ ಹೇಳ್ಬೇಕು, ನಾನು ಈ ವಿಡಿಯೋ ಶೂಟ್ ಮಾಡಿದ್ದು ನಾನು ಸಮ್ಮರ್ ಟೈಮ್ದಾಗ, ಇಲ್ಲಿ ಅಮೇರಿಕಾದಾಗ ಸಮ್ಮರ್ ಇರುವಾಗ. ಸೊ ಆಲ್ಮೋಸ್ಟ್ 3 to 4 months ಆದ ಈಗ ಅಪ್ಲೋಡ್ ಮಾಡತ್ತೇನೆ. ಅದಕ್ಕೆ ನೀವೆಲ್ಲ ಸಮ್ಮರ್ ಪ್ರಾಡಕ್ಟ್ಸ್ ಇಲ್ಲಿ ನೋಡ್ಬೋದು. ಆಮೇಲೆ ಈಗ ಅಮೇರಿಕಾದಾಗ ವಿಂಟರ್ಸ್ ಐತಿ. ಇದೆಲ್ಲ ಫ್ರೂಟ್ ಸೆಕ್ಷನ್. ಎಷ್ಟು ವೆರೈಟೀಸ್ ಆಫ್ ಫ್ರೂಟ್ಸ್ ಅದಾವ ನೋಡ್ರಿ. ಆಮೇಲೆ ಇಲ್ಲೆಲ್ಲ ಬಲ್ಕ್ದಾಗ ಸಿಗ್ತಾವ ಫ್ರೂಟ್ಸ್ ನಿಮಗೆ. ನೀವಲ್ಲಿ ನೋಡ್ಬೋದು ಬಾಕ್ಸಸ್. ಫಸ್ಟಿಗೆ ಅವ್ರು ವಾಶ್ ಮಾಡಿನ ಇಟ್ಟಿರ್ತಾರೆ, ನಾವು ಬೇಕಂದ್ರೆ ವಾಶ್ ಮಾಡ್ಕೋಬೋದು. ನಾವು ಮಾವಿನ ಹಣ್ಣು ತೊಗೊಳತ್ತೇವಿ. ಇವೆಲ್ಲ ವಾಟರ್ಮೆಲನ್ 2 ಬರ್ತಾವ, ಒಂದು ಬ್ಯಾಗ್ದಾಗ 2 ಇರ್ತಾವ.
ಆಮೇಲೆ ಎಷ್ಟು ರಾಶಿಗಟ್ಲೆ ಬಾಳೆಹಣ್ಣು ಇಟ್ಟಾರ ನೋಡ್ರಿ. ಇದೇನು ನೋಡಾಕ್ತಿರಲ್ಲ, ಇದೊಂದು ದೊಡ್ಡ ಫ್ರಿಡ್ಜ್. ನಾವು ಫ್ರಿಡ್ಜ್ದಾಗ ಏನೇನು ತರಕಾರಿ ಇಟ್ಟಿರ್ತೀವಿ ಇನ್ನು ಸೇಮ್ ಅದೇ ರೀತಿ ವೆಜಿಟೇಬಲ್ಸ್ ಇಟ್ಟಿರ್ತಾರೆ. ನಮ್ಮ ಫ್ರಿಡ್ಜ್ದಾಗ ಎಷ್ಟು ಟೆಂಪ್ರೇಚರ್ ಸೆಟ್ ಮಾಡಿರ್ತೀವಿ ಇಲ್ಲೂ ಸೇಮ್ ಟೆಂಪ್ರೇಚರ್ನ ಸೆಟ್ ಮಾಡಿ ವೆಜಿಟೇಬಲ್ಸ್ ಇಟ್ಟಿರ್ತಾರೆ. ಎಲ್ಲ ಫ್ರೆಶ್ ವೆಜಿಟೇಬಲ್ಸ್ ಇರ್ತಾವೆ. ಇಲ್ಲೆಲ್ಲ ಬಂದ್ರ ಬೇಕ್ರಿ ಐಟಮ್ಸ್ ಇಟ್ಟಿರ್ತಾರ. ಸೊ ಬೇಕ್ರಿ ಐಟಮ್ಸ್ ಇಲ್ಲಿ ಕೇಳಬೇಕಾ, ವೆರೈಟೀಸ್ ಆಫ್ ಕಪ್ ಕೇಕ್ಸ್, ಕ್ರೊಸಾಂಟ್, ಆಮೇಲೆ ಇಲ್ಲೇ ಕಸ್ಟಮೈಸ್ ಕೇಕ್ಸ್ ಅತ್ತೆಗೆ ಮಾಡಿ ಕೊಡ್ತಾರ ಅವ್ರ. ಮಸ್ತ್ ಅಂದ್ರ ಮಸ್ತ್ ಇರ್ತಾವ ಎಲ್ಲ ಟೇಸ್ಟ್. ನೀವು ಇದನ್ನು ಸೆಕ್ಷನ್ ಆಗ್ತಿರಲ್ಲ, ಮೋಸ್ಟ್ ಆಫ್ ದ ಐಟಮ್ ಇಂಡಿಯನ್ ಐಟಮ್ಸ್ ಅದಾವ. ರಸಮಲೈ ಆಗಿರ್ಬೋದು, ಮತ್ತು ಗುಲಾಬ್ ಜಾಮೂನ್, ಮಿಲ್ಕ್ ಕೇಕ್, ಅಲ್ಲೇ ಚಿಕನ್ ಮಸಾಲ, ನಾನಕ್ಕಿದ್ದು ಚಲೋ ಬ್ರ್ಯಾಂಡ್ ಐತಿ ಇಲ್ಲೇ. ಸೊ ನಾವು ಇವತ್ತು ರಸಮಲೈ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಳೋಣ. ಇಲ್ಲೆಲ್ಲ ಬಂದ್ರ ನಿಮಗೆ ಡೈರಿ ಪ್ರಾಡಕ್ಟ್ಸ್ ಸಿಗ್ತೈತಿ. ವೆರೈಟೀಸ್ ಆಫ್ ಎಗ್ಸ್ ಇಟ್ಟಿರ್ತಾರ, ಮತ್ತು 10 ನಮ್ನಿ ಹಾಲು ಇರ್ತಾವ. ಸೋಯಾ ಮಿಲ್ಕ್ ಅಂತ, ಆಲ್ಮಂಡ್ ಮಿಲ್ಕ್, ಕೊಕೊನಟ್ ಮಿಲ್ಕ್, ಓಟ್ ಮಿಲ್ಕ್, ಹೋಲ್ ಮಿಲ್ಕ್, ಇಷ್ಟು ವೆರೈಟೀಸ್ ಆಫ್ ಮಿಲ್ಕ್ ಇಟ್ಟಿರ್ತಾರಿಲ್ಲೇ. ಆಮೇಲೆ ಇವೆಲ್ಲ 100% ಆರ್ಗ್ಯಾನಿಕ್ ಮಿಲ್ಕ್. ನಾವು ನೀರು ತೊಗೊಳತ್ತೀವಿ ಕಾರ್ದಾಗ ಇಡಾಕ. ಎವ್ರಿ ಟೈಮ್ ಬಾಟಲ್ದಾಗ ತುಂಬ್ಕೊಂಡು ಹೋಗೋಕೆ ಆಗಂಗಿಲ್ಲ. ಸೊ ಅದಕ್ಕೆ ಇದು ಒಂದು ಪೂರಾ ಪ್ಯಾಕ್ ಕಾರ್ದಾಗ ಇಟ್ವಿ ಅಂದ್ರೆ ನಮ್ಗೆ ಯಾವಾಗ ಬೇಕು ಅವಾಗ ಕುಡಿಬೋದು. ನಿಮ್ಗೆ ಆಗಲೇ ಹೇಳ್ದಂಗೆ ಇಲ್ಲೆಲ್ಲ ಐಟಮ್ ಬಲ್ಕ್ದಾಗ ಸಿಗ್ತಾವೆ. ನಾವು ಇಬ್ಬರೇ ಇರ್ತೀವಿ ಮನ್ಯಾಗ. ಸೊ ಬಲ್ಕ್ದಾಗ ತೊಗೊಂಡ್ರೆ ನಮಗೆ ಯೂಸ್ ಆಗಂಗಿಲ್ಲ. ನಮಗೆ ಏನು ಬೇಕು ಅಷ್ಟೇ ತೊಗೋತೀವಿ. ಲಾಂಗ್ ಲಾಸ್ಟಿಂಗ್ ಇರಬೇಕಾ ಅಂತಾವ. ಫಾರ್ ಎಕ್ಸಾಂಪಲ್ ರೈಸ್ ಆಗಿರ್ಬೋದು, ಸಕ್ಕರೆ, ಎಣ್ಣೆ, ಡ್ರೈ ಫ್ರೂಟ್ಸ್, ಇಲ್ಲ ಇಂಥವು ಸ್ವೀಟ್ಸ್ ಅಷ್ಟೇ ನಾವಿಲ್ಲಿ ತೊಗೋತೀವಿ. ಬೇರೆ ಎಲ್ಲ ಐಟಮ್ ಇಂಡಿಯನ್ ಸ್ಟೋರ್ದಾಗ ಇಲ್ಲ ಬೇರೆ ಅಮೆರಿಕನ್ ಗ್ರಾಸರಿ ಸ್ಟೋರ್ದಾಗ ತೊಗೋತೀವಿ. ಇದೆಲ್ಲ ಚಿಪ್ಸಿನ ಸೆಕ್ಷನ್. ಸೊ ಇಲ್ಲಿ ಬಂದಾಗ 2-3 ಪ್ಯಾಕೆಟ್ ತೊಗೊಂಡು ಹೋಗೋದಂತರೂ ಪಕ್ಕಾ. ನಾವು ಇಂಡಿಯನ್ಸ್ ಹೆಂಗೆ ಚಹಾ ಕುಡಿತೇವಿ ಎವ್ರಿ ಡೇ ಮಾರ್ನಿಂಗ್ ಎದ್ಕೂಳೆ, ಇಲ್ಲಿ ಜನ ಕಾಫಿ 3 ಹೊತ್ತು ಕಾಫಿ ಕುಡಿತಾರೆ. ಫುಲ್ ಆ್ಯಂಡ್ ಕಾಫಿ ಪೌಡರ್ ಅದಾವ. ನಾವು ಇದನ್ನು ತೊಗೊಂಡು ಹೋಗಿದ್ವಿ ಲಾಸ್ಟ್ ಟೈಮ್. ಇದು ಒಂದು ತೊಗೊಂಡು ಹೋದ್ರೆ 1 ವರ್ಷ ಆಗ್ತದೆ ಆ್ಯಕ್ಚುಲಿ. ಸೊ ಲಾಸ್ಟ್ ಟೈಮ್ ಇದನ್ನು ತೊಗೊಂಡು ಹೋಗಿದ್ವಿ. ಪೂರಾ ಆಯಿಲ್ ಕಾಫಿ ಐತಿದೆ. ತೊಗೊಳಕ್ಕೆ ನಾನಕ್ ದೇಸಿ ಘೀ ಅಂತ ಹೇಳಿ ಆ್ಯಕ್ಚುಲಿ ಇಲ್ಲೇ ಭಾಳ ಕಡಿಮೆ ಪ್ರೈಸ್ದಾಗ ಸಿಗ್ತೈತಿ. ಬೇರೆ ಇಂಡಿಯನ್ ಸ್ಟೋರ್ ಕಂಪೇರ್ ಮಾಡಿದ್ರೆ ಇಲ್ಲೇ $19 ಐತಿ. ಬೇರೆ ಇಂಡಿಯನ್ ಸ್ಟೋರ್ದಾಗ $20 ಸಿಗ್ತೈತಿ. ಸೊ ಕಮ್ಮಿ ಐತಿ, ತೊಗೊಳತ್ತೀವಿ. ಮುಗಿತ್ತು ಘೀ ನಮ್ಮ ಮನ್ಯಾಗೂ. ನಾವಿದ್ದಿದ್ದ ಏರಿಯಾದಾಗ ಭಾಳ ಇಂಡಿಯನ್ಸ್ ಅದಾರ. ಅದಕ್ಕೆ ನಮಗೆ ಸ್ವಲ್ಪ ಇಂಡಿಯನ್ ಐಟಮ್ಸ್ ಭಾಳ ಸಿಗ್ತಾವೆ ಇಲ್ಲಿ ಕಾಸ್ಕೋದಾಗ. ಎಲ್ಲಿ ಇಂಡಿಯನ್ಸ್ ಜಾಸ್ತಿ ಇಲ್ಲ ಅಲ್ಲಿ ಇಂಡಿಯನ್ ಐಟಮ್ಸ್ ಇಟ್ಟಿರಂಗಿಲ್ಲ. ನೀವು ಇಲ್ಲಿ ನೋಡ್ಬೋದಾ, ಬಾಸ್ಮತಿ ರೈಸ್ ಐತಿ, ಆಮೇಲೆ ಸೋನಾ ಮಸೂರಿ ರೈಸ್ ಐತಿ. ಇದೆಲ್ಲ ಒಂದು 20 LB ಅದಾವ. ಸೊ 10 kg ಒಂದ್ಸಲ ತೊಗೊಂಡ್ರೆ 3 months ಆಗ್ತೈತಿ. ಎಲ್ಲ ಬಂದ್ರೆ ಬ್ಯಾಳಿಗಳು ಇಟ್ಟಿರ್ತಾರ. ತೊಗರಿ ಬ್ಯಾಳಿ ಆಗಲಿ, ಉದ್ದಿನ ಬ್ಯಾಳಿ, ಕಡ್ಲಿ ಬ್ಯಾಳಿ ಎಲ್ಲ ಸಿಗ್ತಾವೆ ನಿಮಗಿಲ್ಲೇ. ಆಮೇಲೆ ಕಾಳುಗಳು ಇಟ್ಟಿರ್ತಾರ. ಮಡ್ಕಿ ಕಾಳಾಗಲಿ, ಹೆಸರು ಕಾಳು ಇಟ್ಟಿರ್ತಾರ. ಆ್ಯಂಡ್ ಆಲ್ಸೋ ಕಾಸ್ಕೋದಾಗ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಆರ್ಗ್ಯಾನಿಕ್ ಸಿಗ್ತಾವೆ ನಿಮಗೆ. ಆಮೇಲೆ ಇದೇನು ಪ್ಯಾಕೆಟ್ಸ್ ನೋಡತ್ತೀರಿ ಇದೆಲ್ಲ ಒಂದು ಸೈಜ್ ಪ್ಯಾಕೆಟ್ಸ್, ಅಂದ್ರೆ 4 LB ಪ್ಯಾಕೆಟ್ಸ್, ಅಂದರೆ 2 kg ಸಿಗ್ತೈತಿ. ಸೊ ಸ್ಮಾಲ್ ಪ್ಯಾಕೆಟ್ಸ್ ಎಲ್ಲ ಸಿಗಂಗಿಲ್ಲ ನಿಮಗಿಲ್ಲೇ. ಅರ್ಧ kg ಬೇಕು, 1 kg ಬೇಕಂದ್ರೆ ಎಲ್ಲ 2 kg ಪ್ಯಾಕೆಟ್ಸ್. ಇದೆಲ್ಲ ಚಾಕ್ಲೇಟ್ ಸೆಕ್ಷನ್. ನಿಮಗೆ ಯಾರು ಅಮೇರಿಕಾ ಅಂತ ಚಾಕ್ಲೇಟ್ ತಂದು ಕೊಡತ್ತಾರಂದ್ರೆ ಮೋಸ್ಟ್ಲಿ ಇಲ್ಲಿವ ಚಾಕ್ಲೇಟ್ಸ್ ಆಗಿರ್ತಾವೆ. ನಾವು ಇಂಡಿಯಾಗೆ ಹೋಗ್ಬೇಕಾದ್ರೆ ಇಲ್ಲಿದ ಚಾಕ್ಲೇಟ್ಸ್ ತೊಗೊಂಡು ಹೋದ್ವಿ. ಎಲ್ಲ ಒಂದೇ ಪ್ಯಾಕ್ದಾಗ ನಿಮಗೆ ಎಲ್ಲ ವೆರೈಟಿ ಚಾಕ್ಲೇಟ್ಸ್ ಇರ್ತಾವೆ. ಭಾಳ ಟೇಸ್ಟಿ ಇರ್ತಾವೆ ಚಾಕ್ಲೇಟ್ಸ್.
ಕಾಸ್ಕೋದು ಏನು ಚಲೋ ಐತಂದ್ರೆ ರಿಟರ್ನ್ ಪಾಲಿಸಿ ಚಲೋ ಐತಿ. ನೀವು ಏನೇ ಐಟಮ್ ತೊಗೊಳಿ 3 ತಿಂಗಳು ಟೈಮ್ ಇರ್ತೈತಿ. ನಿಮ್ಗೆ ರಿಟರ್ನ್ ಮಾಡಕ್ಕೆ ಚಲೋ ಅನ್ನಿಸ್ತಿಲ್ಲ ಅಂದ್ರೆ ಕ್ಲೋದಿಂಗ್ ಮೇಲೆ 1 ತಿಂಗಳದ್ದು ರಿಟರ್ನ್ ಪಾಲಿಸಿ ಇರ್ತೈತಿ. ಸೊ ಏನಾರ ತೊಗೋರಿ ನಿಮ್ಗೆ ಚಲೋ ಅನ್ನಿಸ್ಲಿಲ್ಲ ಅಂದ್ರೆ ಆಮೇಲೆ ರಿಟರ್ನ್ ಮಾಡ್ತೀವಿ 3 ಮಂತ್ ಆದಮೇಲೆ. ಇದೆಲ್ಲ ಡ್ರೈ ಫ್ರೂಟ್ ಸೆಕ್ಷನ್. ಮೋಸ್ಟ್ ಆಫ್ ದ ಪೀಪಲ್ ಡ್ರೈ ಫ್ರೂಟ್ಸ್ ಇಲ್ಲೇ ತೊಗೋತಾರೆ. ಭಾಳ ಚಲೋ ಕ್ವಾಲಿಟೀಸ್ ಇರ್ತೈತಿ. ಪಿಸ್ತಾ ಆಗಿರ್ಬೋದು, ಮತ್ತು ಪೀನಟ್ಸ್, ಕ್ಯಾಶ್ಯೂ, ಸಾಲ್ಟೆಡ್ ಇರ್ತೈತಿ, ಅನ್ಸಾಲ್ಟೆಡ್ ಇರ್ತೈತಿ. ನಿಮಗೆ ಯಾವ್ದು ಬೇಕು ಅದು ಇರ್ತೈತಿ. ಆಲ್ಮಂಡ್ಸ್ ಅದಾವಿಲ್ಲೇ, ಇವು ಪೀನಟ್ಸ್. ಇದೆಲ್ಲ ನೀವು ನೋಡೋದು ಫುಡ್ ಕೋರ್ಟ್. ಇಷ್ಟೆಲ್ಲ ಶಾಪಿಂಗ್ ಮಾಡಾದ್ಮೇಲೆ ಡೆಫಿನೆಟ್ಲಿ ಹೊಟ್ಟೆ ಹಸಿರ್ತೈತಿ. ಅದಕ್ಕೆ ಒಂದು ಸಣ್ಣ ಫುಡ್ ಕೋರ್ಟ್ ಮಾಡ್ಯಾರ. ಐಸ್ ಕ್ರೀಮ್ ಸಿಗ್ತೈತಿ, ಪಿಜ್ಜಾ ಸಿಗ್ತೈತಿ, ಮಿಲ್ಕ್ ಶೇಕ್ಸ್ ಸಿಗ್ತಾವ. ನನ್ನ ಹಿಂದೆ ನೀವು ನೋಡಾತಿರಲ್ಲ, ಇದು ಕಾಸ್ಕೋ ಗ್ಯಾಸ್ ಸ್ಟೇಷನ್ ಅಂತೇಳಿ. ಗ್ಯಾಸ್ ಸ್ಟೇಷನ್ ಅಂದ್ರೆ ಪೆಟ್ರೋಲ್ ಬಂಕ್. ಬೇರೆ ಗ್ಯಾಸ್ ಸ್ಟೇಷನ್ಗಿಂತ ಇಲ್ಲೇ ಕಡಿಮೆ ಪ್ರೈಸ್ದಾಗ ನಿಮಗೆ ಪೆಟ್ರೋಲ್ ಸಿಗ್ತೈತಿ. ಆಮೇಲೆ ಇದು ಮೆಂಬರ್ಶಿಪ್ಪು ಬೇಕು. ನಾ ಆಗಲೇ ಹೇಳ್ದಂಗೆ ನಿಮ್ಗೆ ಮೆಂಬರ್ಶಿಪ್ ಇತ್ತಂದ್ರೆ ಅಷ್ಟೇ ಪೆಟ್ರೋಲ್ ಹಾಕ್ಸ್ಕೋಬೋದು. ಸೊ ಮೋಸ್ಟ್ ಆಫ್ ದಮ್ ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊತಾರೆ. ಈಗ ಮನೆಗೆ ಬಂದು ಶಾಪಿಂಗ್ ಮುಗಿಸ್ಕೊಂಡು ಇವೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ. ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಪ್ರತಿಯೊಂದು ಐಟಮಿಗೂ ಎಷ್ಟು ಪ್ರೈಸ್ ಅಂತ ಹೇಳಿ. ಆಮೇಲೆ ಸ್ಕ್ರೀನ್ ಮೇಲೆ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿ ಬರ್ದಿರ್ತೀನಿ, ನೀವು ಚೆಕ್ ಮಾಡಿರಿ. ಫಸ್ಟ್ ಐಟಮ್ ಬಂದು ನೀರು ಬಾಟಲ್ಸ್ ತೊಗೊಂಡ್ವಿ. ನೀರಿನ ಬಾಟಲ್ $3 ಆತ ಕಾರ್ದಾಗ ಇಟ್ಟೇವಿ. ಆ್ಯಂಡ್ ನೆಕ್ಸ್ಟ್ ಘೀ ಬಟರ್. ಇದು ನಾನು ಘೀ ಎಷ್ಟಾತಂದ್ರೆ $18.99. 56 ounce ಐತಿ. ಭಾಳ ಚಲೋ ಇರ್ತೈತಿ, ಭಾಳ ಟೇಸ್ಟಿ ಇರ್ತೈತಿ ಇದು. ನೆಕ್ಸ್ಟ್ ಐಟಮ್ ಆಲಿವ್ ಆಯಿಲ್. 2 ಕ್ಯಾನ್ಸ್ ಬರ್ತಾವೆ ಆಲಿವ್ ಆಯಿಲ್. $25.99. ನೆಕ್ಸ್ಟ್ ಇಸ್ ಟೊಮ್ಯಾಟೊ ವೈನ್ ತೊಗೊಂಡ್ವಿ. ಟೊಮ್ಯಾಟೊ ವೈನ್ ಅಂತ. ಇದು ಆರ್ಗ್ಯಾನಿಕ್ ಟೊಮ್ಯಾಟೊ, ಭಾಳ ಮಸ್ತ್ ಇರ್ತೈತಿ. ಇದಕ್ಕೆ ಎಷ್ಟಾಗಂದ್ರೆ $5.99 ಆರ್ಗ್ಯಾನಿಕ್ ಟೊಮ್ಯಾಟೊಗೆ. ನೆಕ್ಸ್ಟ್ ಇಸ್ ರಸ್ಮಲಾಯಿ. ಭಾಳ ದಿನ ಆಗಿತ್ತು ಸ್ವೀಟ್ ತಿಂದಿದ್ದಿಲ್ಲ, ಸೊ ರಸ್ಮಲಾಯಿ ತೊಗೊಂಡ್ವಿ. ರಸ್ಮಲಾಯಿಗೆ ಪ್ರೈಸ್ ಬಂದು $7.99. $6.99 ಆತ ಮ್ಯಾಂಗೋಸ್ಗೆ. 6 ಮ್ಯಾಂಗೋಸ್ ಅದಾವ. ಆರ್ಗ್ಯಾನಿಕ್ ಸೋನಾ ಮಸೂರಿ 20 LB ಐತಿ, ಅಂದ್ರೆ 10 kg. ನೋಡಿ ಇಷ್ಟು ದೊಡ್ಡ ಪ್ಯಾಕ್ದಾಗ ಬರ್ತೈತಿ. ನಾವಿಬ್ಬರೇ ಇರ್ತೇವಲ್ಲ, ಸೊ ಒಂದು 3 ಮಂತ್ಸ್ ಆಗ್ಬೋದು ಇದು ರೈಸ್ ನಮಗೆ. ನಮ್ಮ ಟೋಟಲ್ ಬಿಲ್ ಬಂದು $80 ಆತ. ಇವತ್ತಿಂದ ಇಷ್ಟು ಐಟಮ್ಸಿಗೆ $80 ಆತ. ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡತ್ತೀನಿ. ಯಾಕೆ ಈ ಬ್ಲಾಗ್ ಸೇರ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ಬ್ಲಾಗ್ದಾಗ ನಿಮಗೆ ಏನು ಸೇರ್ತಂತ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಬ್ಲಾಗ್ದಾಗ ಮತ್ತೆ ಸಿಗೋಣಂತ. ಅಲ್ಲಿ ತನಕ ಎಲ್ಲರೂ ಮಜಾ ಮಾಡ್ಕೊತೀರಿ. ಬಾಯ್ ಬಾಯ್.